ಯಾರು ಮನಸ್ಸು ಬಂದಂಗೆ ನಾವು ಏನು ಬೇಕಾದರೂ ಹಾಕ್ಬೋದು ಅಂತ ಹೇಳಿದಾಗ ಇದರಿಂದ ಆಗುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಆದಮೇಲೆ ಯಾಕಾಯಿತು ಅಂತ ನಾವು ಮಾತಾಡೋಕ್ಕಿಂತ ಅದನ್ನು ಆಗೋ ಸಂದರ್ಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ನಾನು ಬೆಳಗ್ಗೆನೂ ಪೊಲೀಸ್ ಆಯುಕ್ತರಿಗೆ ಮಾತಾಡಿದ್ದೇನೆ. ಈಗಾಗಲೇ ಯಾರ್ಯಾರು ಪ್ರಮುಖರಿದ್ದಾರೆ ಇದು ಮಾಡಬೇಕು. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸಂದರ್ಭ ನಾವು ನೋಡಿದಾಗ ಸಣ್ಣ ವಯಸ್ಸಿನ ಹುಡುಗರೆಲ್ಲ ಹೊರಗೆ ಬರುವಂಥದ್ದು. ಇದು ಯಾವುದಕ್ಕೂ ಶೋಭೆ ತರುವಂಥದ್ದಲ್ಲ. ಪ್ರಜ್ಞಾವಂತರು ಪ್ರಜ್ಞೆಯನ್ನು ಮುಂದಿಟ್ಕೊಂಡು ವಿವೇಚನೆಯನ್ನು ಮುಂದಿಟ್ಕೊಂಡು ನಾವು ಕಾನೂನು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಯತ್ನ ಮಾಡಿ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಪರಿಸ್ಥಿತಿ ಅಥವಾ ಇದು ಸಹಜ ಸ್ಥಿತಿಗೆ ಬಂದಿದೆ. ಆದರೆ ನಡೆದಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಯಾರು ಇದರ ಹಿಂದೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ತತ್ಕ್ಷಣ FIR ಮಾಡಿ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆಗಿರೋದು ಕಾರಣ ಏನು, ಇದೆಲ್ಲ ಹೊರಗೆ ಬರುವಂಥದ್ದಕ್ಕೆ ನಾನು ಈಗಾಗಲೇ ಒಂದು ಸತ್ಯ ವರದಿಯನ್ನು ಸಿದ್ಧಪಡಿಸಿ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದು, ಉದಯಗಿರಿ ಪೊಲೀಸ್ ಠಾಣೆ ಇವತ್ತೇನಾಗಿದೆ, ಪ್ರತಿ 2 ಲಕ್ಷ ಜನಸಂಖ್ಯೆಗೆ ಒಂದು ಠಾಣೆ ಇರಬೇಕು. ಉದಯಗಿರಿ ಪೊಲೀಸ್ ಠಾಣೆ ಪ್ರಾರಂಭ ಆಗಿದ್ದೇ 1992ರ ಕೋಮು ಗಲಭೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಕ್ಷಣ ಇವತ್ತಿನ ಶುರು ಆಗಬೇಕು ಅಂತ ಪ್ರಾರಂಭ ಮಾಡಿದಂಥ ಠಾಣೆ. ಆ ವ್ಯಾಪ್ತಿಯಲ್ಲಿ ಸುಮಾರು ಈಗ 4.5 ಲಕ್ಷ ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹೊರ ಉತ್ತಲ ರಸ್ತೆ ಆದಮೇಲೆ ಆ ಪ್ರದೇಶ ಬೇರೆ ಬೇರೆ ಕಾರಣಗಳಿಂದ ಓಪನ್ ಆಗಿರೋದ್ರಿಂದ ನಮಗೆ ಪೊಲೀಸಿನ ಆ ಕರ್ತವ್ಯ ಮಾಡುವಂಥದ್ದಕ್ಕೆ ಒತ್ತಡವೂ ಜಾಸ್ತಿ ಇದೆ. ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು DG ಅವರಿಗೆ ಪತ್ರ ಬರೆದಿದ್ದೇನೆ. ಆ ಪ್ರೋಸೆಸ್ ಕೂಡ ನಡೀತಾ ಇದೆ. ಉದಯಗಿರಿ ಠಾಣೆನ ಮತ್ತೊಂದು ಹೊಸ ಠಾಣೆ ಕೊಡಿ ಅಂತ ಹೇಳಿದಾಗ ಆರ್ಥಿಕ ಇಲಾಖೆ ಅದನ್ನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಇರೋ ಠಾಣೆನ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಈಗಾಗಲೇ ಮಾಹಿತಿಯೆಲ್ಲ ತರಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನನಗೆ ಪತ್ರ ಬಂತು. ನಾನು ಹಿಂದೆ ಬರೆದಂಥ ಪತ್ರದ ಉತ್ತರ ಇವತ್ತು ಬಂದಿದೆ. ಅದನ್ನು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮಾಹಿತಿಯನ್ನು ಕಳಿಸಿ ಅಂತ ಹೇಳಿದ್ದಾರೆ. ಬಹುಶಃ ಈ ಬಜೆಟ್ನಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ವಿಭಜನೆ ಮಾಡಿ ಇನ್ನೊಂದು ಠಾಣೆ ಆಗುವಂಥದ್ದಕ್ಕೂ ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಪೊಲೀಸಿನ ಲಾಠಿ ಚಾರ್ಜ್ ಮತ್ತು ಇದು ಏನು ಟಿಯರ್ ಗ್ಯಾಸ್ ಇದು ಮಾಡಿದ್ದರಲ್ಲಿ ಒಂದು 4 ಯುವಕರಿಗೆ ಪೆಟ್ಟಾಗಿದೆ ಅಂತ ಮಾಹಿತಿ ಇದೆ. ಅವರಿಗೆ ಚಿಕಿತ್ಸೆಯೂ ಕೂಡ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ನಾವು ಕೊಡ್ತಾಯಿದ್ದೀವಿ. ಸರ್, ಇದು ಮೈಸೂರು ಶಾಂತಿಯ ಒಂದು ನಗರ ಆಗಿರ್ತಕ್ಕಂಥ ಈ ರೀತಿ ಗಲಾಟೆ ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಇದೆ. ಶಾಂತಿ ಕಾಪಾಡುವಂತೆ ಮನವಿ ಏನಾದರೂ ಈಗಾಗಲೇ ಮಾಡಿದ್ದೀರಾ? ನೋಡಿ, ಈಗಾಗಲೇ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿದ್ದೇವೆ. ನಾವು ಸರ್ಕಾರದ ಹಂತದಿಂದ ನಾವು ಏನು ಕ್ರಮ ಜರುಗಿಸಬೇಕು ಅದನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಪೊಲೀಸ್ ಆಯುಕ್ತರು ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂಥ ಪೋಸ್ಟ್ನ ಮತ್ತು ಯಾವ ವ್ಯಕ್ತಿ ಅದನ್ನು ಮಾಡಿದ್ದಾರೆ ಅವನ್ನ ದಸ್ತಗಿರಿ ಮಾಡಿ ಅವನ ಮೇಲೆ ಕ್ರಮ ಜರುಗಿಸುವಂತಹ ಮತ್ತು FIR ಹಾಕಿರುವಂಥದ್ದು ಕೂಡ ಸಾರ್ವಜನಿಕರಿಗೆ ನಿನ್ನೆ ರಾತ್ರಿಯೇ ನಾವು ಮಾಧ್ಯಮದ ಮೂಲಕನೇ ನಾವು ಕಳಿಸಿದ್ದೇವೆ. ಈ ರೀತಿ ಆಗಬಾರ್ದು. ನಾನು ವಿನಂತಿನೂ ಕೂಡ ಮಾಡ್ಕೋತೇನೆ. ಯಾರು ಮನಸ್ಸು ಬಂದಂಗೆ ನಾವು ಏನು ಬೇಕಾದರೂ ಹಾಕ್ಬೋದು ಅಂತ ಹೇಳಿದಾಗ ಇದರಿಂದ ಆಗುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಆದಮೇಲೆ ಯಾಕಾಯಿತು ಅಂತ ನಾವು ಮಾತಾಡೋಕ್ಕಿಂತ ಅದನ್ನು ಆಗೋ ಸಂದರ್ಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ನಾನು ಬೆಳಗ್ಗೆನೂ ಪೊಲೀಸ್ ಆಯುಕ್ತರಿಗೆ ಮಾತಾಡಿದ್ದೇನೆ. ಈಗಾಗಲೇ ಯಾರ್ಯಾರು ಪ್ರಮುಖರಿದ್ದಾರೆ ಇದು ಮಾಡಬೇಕು. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸಂದರ್ಭ ನಾವು ನೋಡಿದಾಗ ಸಣ್ಣ ವಯಸ್ಸಿನ ಹುಡುಗರೆಲ್ಲ ಹೊರಗೆ ಬರುವಂಥದ್ದು. ಇದು ಯಾವುದಕ್ಕೂ ಶೋಭೆ ತರುವಂಥದ್ದಲ್ಲ. ಪ್ರಜ್ಞಾವಂತರು ಪ್ರಜ್ಞೆಯನ್ನು ಮುಂದಿಟ್ಕೊಂಡು ವಿವೇಚನೆಯನ್ನು ಮುಂದಿಟ್ಕೊಂಡು ನಾವು ಕಾನೂನು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಯತ್ನ ಮಾಡಿ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಪರಿಸ್ಥಿತಿ ಅಥವಾ ಇದು ಸಹಜ ಸ್ಥಿತಿಗೆ ಬಂದಿದೆ. ಆದರೆ ನಡೆದಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಯಾರು ಇದರ ಹಿಂದೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ತತ್ಕ್ಷಣ FIR ಮಾಡಿ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆಗಿರೋದು ಕಾರಣ ಏನು, ಇದೆಲ್ಲ ಹೊರಗೆ ಬರುವಂಥದ್ದಕ್ಕೆ
ನಾನು ಈಗಾಗಲೇ ಒಂದು ವರದಿಯನ್ನು ಸಿದ್ಧಪಡಿಸಿ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದು, ಉದಯಗಿರಿ ಪೊಲೀಸ್ ಠಾಣೆ ಇವತ್ತೇನಾಗಿದೆ, ಪ್ರತಿ 2 ಲಕ್ಷ ಜನಸಂಖ್ಯೆಗೆ ಒಂದು ಠಾಣೆ ಇರಬೇಕು. ಉದಯಗಿರಿ ಪೊಲೀಸ್ ಠಾಣೆ ಪ್ರಾರಂಭ ಆಗಿದ್ದೇ 1992ರ ಕೋಮು ಗಲಭೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಕ್ಷಣ ಇವತ್ತಿನ ಶುರು ಆಗಬೇಕು ಅಂತ ಪ್ರಾರಂಭ ಮಾಡಿದಂಥ ಠಾಣೆ. ಆ ವ್ಯಾಪ್ತಿಯಲ್ಲಿ ಸುಮಾರು ಈಗ 4.5 ಲಕ್ಷ ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹೊರ ಉತ್ತಲ ರಸ್ತೆ ಆದಮೇಲೆ ಆ ಪ್ರದೇಶ ಬೇರೆ ಬೇರೆ ಕಾರಣಗಳಿಂದ ಓಪನ್ ಆಗಿರೋದ್ರಿಂದ ನಮಗೆ ಪೊಲೀಸಿನ ಆ ಕರ್ತವ್ಯ ಮಾಡುವಂಥದ್ದಕ್ಕೆ ಒತ್ತಡವೂ ಜಾಸ್ತಿ ಇದೆ. ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು DG ಅವರಿಗೆ ಪತ್ರ ಬರೆದಿದ್ದೇನೆ. ಆ ಪ್ರೋಸೆಸ್ ಕೂಡ ನಡೀತಾ ಇದೆ. ಉದಯಗಿರಿ ಠಾಣೆನ ಮತ್ತೊಂದು ಹೊಸ ಠಾಣೆ ಕೊಡಿ ಅಂತ ಹೇಳಿದಾಗ ಆರ್ಥಿಕ ಇಲಾಖೆ ಅದನ್ನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಇರೋ ಠಾಣೆನ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಈಗಾಗಲೇ ಮಾಹಿತಿಯೆಲ್ಲ ತರಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನನಗೆ ಪತ್ರ ಬಂತು. ನಾನು ಹಿಂದೆ ಬರೆದಂಥ ಪತ್ರದ ಉತ್ತರ ಇವತ್ತು ಬಂದಿದೆ. ಅದನ್ನು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮಾಹಿತಿಯನ್ನು ಕಳಿಸಿ ಅಂತ ಹೇಳಿದ್ದಾರೆ. ಬಹುಶಃ ಈ ಬಜೆಟ್ನಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ವಿಭಜನೆ ಮಾಡಿ ಇನ್ನೊಂದು ಠಾಣೆ ಆಗುವಂಥದ್ದಕ್ಕೂ ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಪೊಲೀಸಿನ ಲಾಠಿ ಚಾರ್ಜ್ ಮತ್ತು ಇದು ಏನು ಟಿಯರ್ ಗ್ಯಾಸ್ ಇದು ಮಾಡಿದ್ದರಲ್ಲಿ ಒಂದು 4 ಯುವಕರಿಗೆ ಪೆಟ್ಟಾಗಿದೆ ಅಂತ ಮಾಹಿತಿ ಇದೆ. ಅವರಿಗೆ ಚಿಕಿತ್ಸೆಯೂ ಕೂಡ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ನಾವು ಕೊಡ್ತಾಯಿದ್ದೀವಿ. ಸರ್, ಇದು ಮೈಸೂರು ಶಾಂತಿಯ ಒಂದು ನಗರ ಆಗಿರ್ತಕ್ಕಂಥ ಈ ರೀತಿ ಗಲಾಟೆ ಆದರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಇದೆ. ಶಾಂತಿ ಕಾಪಾಡುವಂತೆ ಮನವಿ ಏನಾದರೂ ಈಗಾಗಲೇ ಮಾಡಿದ್ದೀರಾ? ನೋಡಿ, ಈಗಾಗಲೇ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿದ್ದೇವೆ. ನಾವು ಸರ್ಕಾರದ ಹಂತದಿಂದ ನಾವು ಏನು ಕ್ರಮ ಜರುಗಿಸಬೇಕು ಅದನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಪೊಲೀಸ್ ಆಯುಕ್ತರು ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂಥ ಪೋಸ್ಟ್ನ ಮತ್ತು ಯಾವ ವ್ಯಕ್ತಿ ಅದನ್ನು ಮಾಡಿದ್ದಾರೆ ಅವನ ದಸ್ತಗಿರಿ ಮಾಡಿ ಅವನ ಮೇಲೆ ಕ್ರಮ ಜರುಗಿಸುವಂತಹ ಮತ್ತು FIR ಹಾಕಿರುವಂಥದ್ದು ಕೂಡ ಸಾರ್ವಜನಿಕರಿಗೆ ನಿನ್ನೆ ರಾತ್ರಿಯೇ ನಾವು ಮಾಧ್ಯಮದ ಮೂಲಕನೇ ನಾವು ಕಳಿಸಿದ್ದೇವೆ. ಈ ರೀತಿ ಆಗಬಾರ್ದು. ನಾನು ವಿನಂತಿನೂ ಕೂಡ ಮಾಡ್ಕೋತೇನೆ. ಯಾರು ಮನಸ್ಸು ಬಂದಂಗೆ ನಾವು ಏನು ಬೇಕಾದರೂ ಹಾಕ್ಬೋದು ಅಂತ ಹೇಳಿದಾಗ ಇದರಿಂದ ಆಗುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು. ಆದಮೇಲೆ ಯಾಕಾಯಿತು ಅಂತ ನಾವು ಮಾತಾಡೋಕ್ಕಿಂತ ಅದನ್ನು ಆಗೋ ಸಂದರ್ಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ನಾನು ಬೆಳಗ್ಗೆನೂ ಪೊಲೀಸ್ ಆಯುಕ್ತರಿಗೆ ಮಾತಾಡಿದ್ದೇನೆ. ಈಗಾಗಲೇ ಯಾರ್ಯಾರು ಪ್ರಮುಖರಿದ್ದಾರೆ ಇದು ಮಾಡಬೇಕು. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸಂದರ್ಭ ನಾವು ನೋಡಿದಾಗ ಸಣ್ಣ ವಯಸ್ಸಿನ ಹುಡುಗರೆಲ್ಲ ಹೊರಗೆ ಬರುವಂಥದ್ದು. ಇದು ಯಾವುದಕ್ಕೂ ಶೋಭೆ ತರುವಂಥದ್ದಲ್ಲ. ಪ್ರಜ್ಞಾವಂತರು ಪ್ರಜ್ಞೆಯನ್ನು ಮುಂದಿಟ್ಕೊಂಡು, ವಿವೇಚನೆಯನ್ನು ಮುಂದಿಟ್ಕೊಂಡು ನಾವು ಕಾನೂನು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಯತ್ನ ಮಾಡಿ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಪರಿಸ್ಥಿತಿ ಇದು ಸಹಜ ಸ್ಥಿತಿಗೆ ಬಂದಿದೆ. ಆದರೆ ನಡೆದಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಯಾರು ಇದರ ಹಿಂದೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ತಕ್ಷಣ FIR ಮಾಡಿ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆಗಿರೋದು ಕಾರಣ ಏನು, ಇದೆಲ್ಲ ಹೊರಗೆ ಬರುವಂಥದ್ದಕ್ಕೆ ನಾನು ಈಗಾಗಲೇ ಒಂದು ವರದಿಯನ್ನು ಸಿದ್ಧಪಡಿಸಿ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದು, ಉದಯಗಿರಿ ಪೊಲೀಸ್ ಠಾಣೆ ಇವತ್ತೇನಾಗಿದೆ, ಪ್ರತಿ 2 ಲಕ್ಷ ಜನಸಂಖ್ಯೆಗೆ ಒಂದು ಠಾಣೆ ಇರಬೇಕು. ಉದಯಗಿರಿ ಪೊಲೀಸ್ ಠಾಣೆ ಪ್ರಾರಂಭ ಆಗಿದ್ದೇ 1992ರ ಕೋಮು ಗಲಭೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಕ್ಷಣ ಇವತ್ತಿನ ಶುರು ಆಗಬೇಕು ಅಂತ ಪ್ರಾರಂಭ ಮಾಡಿದಂಥ ಠಾಣೆ. ಆ ವ್ಯಾಪ್ತಿಯಲ್ಲಿ ಸುಮಾರು ಈಗ 4.5 ಲಕ್ಷ ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹೊರ ಉತ್ತಲ ರಸ್ತೆ ಆದಮೇಲೆ ಆ ಪ್ರದೇಶ ಬೇರೆ ಬೇರೆ ಕಾರಣಗಳಿಂದ ಓಪನ್ ಆಗಿರೋದ್ರಿಂದ ನಮಗೆ ಪೊಲೀಸಿನ ಆ ಕರ್ತವ್ಯ ಮಾಡುವಂಥದ್ದಕ್ಕೆ ಒತ್ತಡವೂ ಜಾಸ್ತಿ ಇದೆ. ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು DG ಅವರಿಗೆ ಪತ್ರ ಬರೆದಿದ್ದೇನೆ. ಆ ಪ್ರೋಸೆಸ್ ಕೂಡ ನಡೀತಾ ಇದೆ. ಉದಯಗಿರಿ ಠಾಣೆನ ಮತ್ತೊಂದು ಹೊಸ ಠಾಣೆ ಕೊಡಿ ಅಂತ ಹೇಳಿದಾಗ ಆರ್ಥಿಕ ಇಲಾಖೆ ಅದನ್ನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಇರೋ ಠಾಣೆನ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಈಗಾಗಲೇ ಮಾಹಿತಿಯೆಲ್ಲ ತರಿಸ್ಕೊಂಡಿದ್ದಾರೆ.
ಇವತ್ತು ಬೆಳಗ್ಗೆ ನನಗೆ ಪತ್ರ ಬಂತು. ನಾನು ಹಿಂದೆ ಬರೆದಂಥ ಪತ್ರದ ಉತ್ತರ ಇವತ್ತು ಬಂದಿದೆ. ಅದನ್ನು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮಾಹಿತಿಯನ್ನು ಕಳಿಸಿ ಅಂತ ಹೇಳಿದ್ದಾರೆ. ಬಹುಶಃ ಈ ಬಜೆಟ್ನಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ವಿಭಜನೆ ಮಾಡಿ ಇನ್ನೊಂದು ಠಾಣೆ ಆಗುವಂಥದ್ದಕ್ಕೂ ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಪೊಲೀಸಿನ ಲಾಠಿ ಚಾರ್ಜ್ ಮತ್ತು ಇದು ಏನು ಟಿಯರ್ ಗ್ಯಾಸ್ ಇದು ಮಾಡಿದ್ದರಲ್ಲಿ ಒಂದು 4 ಯುವಕರಿಗೆ ಪೆಟ್ಟಾಗಿದೆ ಅಂತ ಮಾಹಿತಿ ಇದೆ. ಅವರಿಗೆ ಚಿಕಿತ್ಸೆಯೂ ಕೂಡ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ನಾವು ಕೊಡ್ತಾಯಿದ್ದೀವಿ. ಸರ್, ಇದು ಮೈಸೂರು ಶಾಂತಿಯ ಒಂದು ನಗರ ಆಗಿರ್ತಕ್ಕಂಥ ಈ ರೀತಿ ಗಲಾಟೆ ಆದರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಇದೆ. ಶಾಂತಿ ಕಾಪಾಡುವಂತೆ ಮನವಿ ಏನಾದ್ರು ಈಗಾಗಲೇ ಮಾಡಿದ್ದೀರಾ? ನೋಡಿ, ಈಗಾಗಲೇ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿದ್ದೇವೆ. ನಾವು ಸರ್ಕಾರದ ಹಂತದಿಂದ ನಾವು ಏನು ಕ್ರಮ ಜರುಗಿಸಬೇಕು ಅದನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಪೊಲೀಸ್ ಆಯುಕ್ತರು ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂಥ ಪೋಸ್ಟ್ನ ಮತ್ತು ಯಾವ ವ್ಯಕ್ತಿ ಅದನ್ನು ಮಾಡಿದ್ದಾರೆ ಅವನ ದಸ್ತಗಿರಿ ಮಾಡಿ ಅವನ ಮೇಲೆ ಕ್ರಮ ಜರುಗಿಸುವಂತಹ ಮತ್ತು FIR ಹಾಕಿರುವಂಥದ್ದು ಕೂಡ ಸಾರ್ವಜನಿಕರಿಗೆ ನಿನ್ನೆ ರಾತ್ರಿಯೇ ನಾವು ಮಾಧ್ಯಮದ ಮೂಲಕನೇ ನಾವು ಕಳಿಸಿದ್ದೇವೆ. ಈ ರೀತಿ ಆಗಬಾರ್ದು. ನಾನು ವಿನಂತಿನೂ ಕೂಡ ಮಾಡ್ಕೋತೇನೆ.